ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ KCET ಸ್ಟೂಡೆಂಟ್ಗೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಒಂದು ಫಸ್ಟ್ ರಿಸಲ್ಟ್. ಓಕೆ, ರಿಸಲ್ಟ್ ಯಾವಾಗ ಬರ್ತಂತಂದು ಮಾತಾಡೋಣಂತೆ. ಮೊದಲು ನಿಮಗೆ KU ವೆಬ್ಸೈಟ್ ಸ್ವಲ್ಪ ನಿಮಗೆ ಚಿರಪರಿಚಿತ ಆಗಲಿ, ಯಾಕಂದ್ರೆ ನಿಮ್ಗೆ ಫ್ರೆಂಡ್ಲಿ ಆಗ್ಬೇಕು ಇನ್ಮೇಲೆ. ಯಾಕಂದ್ರೆ ಇನ್ಮೇಲೆ ಏನೇ ಕೆಲಸ ಇದ್ರು ಕೂಡ ನಿಮ್ಮ ಕೆಲಸ ಇದೇ ಒಂದು ವೆಬ್ಸೈಟ್ ಅಲ್ಲಿ ಇರ್ತದ, CETonline.karnataka.gov.in ಅಂತಂದು ಕಾಣಿಸ್ತಿದೆ. ಇದರಲ್ಲಿ ನೀವು UG CET ಅಂಡ್ UG NEET ಎರಡೂ ಕೂಡ ಏನಂತಂದ್ರೆ ಎರಡೂ ಕೂಡ ಸಪರೇಟ್ ಟ್ಯಾಬ್ ಇರ್ತದೆ. ಒಂದ್ ನಿಮಿಷ ಬಂದ್ಬಿಟ್ಟು UG ಏನಾದ್ರೂ ನೀಟ್ ಕ್ಲಿಕ್ ಮಾಡ್ಕೊಂಡ್ರೆ ಅದ್ರಲ್ಲಿ ನಿಮ್ಗೆ ಏನ್ ಕೆಲಸ ಅಂತಂದ್ರೆ ನೀಟ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಆಕ್ಟಿವಿಟೀಸ್ ಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇದೇ ಒಂದು ಲಿಂಕ್ ಒಳಗೆ ಕೊಟ್ಟಿರ್ತಾರೆ. ಓಕೆ, ಸದ್ಯಕ್ಕೆ ನೆಕ್ಸ್ಟ್ ವೇಳಾಪಟ್ಟಿ ಈಗ ಹಿಂದೆ ಏನೇನ್ ನಡೆದಿತ್ತು ಎಲ್ಲಾನು ಕೂಡ ಇದರಲ್ಲೇ ಕೊಡ್ತಾರೆ. ಅಂಡ್ ಈ ವರ್ಷ ನೋಡಿ UG CET 2026. ಓಕೆ, UG CET ಹೇಳ್ತಾ ಇದೀನಿ. ಇದು ಏನಂದ್ರೆ ಸಿಕ್ಕಾಪಟ್ಟೆ ಇದು ಅಂದ್ರೆ ಬಹಳಷ್ಟು ಕೆಲಸಗಳಿದ್ದು ನಮಗೆ ಒಂದು ಕ್ಲಿಯರ್ ಆಗ್ಲಿ ಅಂತ ಒಂದು ಏನ್ ಮಾಡಿದಾರೆ ಅಂತ ಸೀಟ್ ಮ್ಯಾಟ್ರಿಕ್ಸ್ ಅಂತ ಒಂದು ಸಪರೇಟ್. ಈಗ ಇಂಜಿನಿಯರಿಂಗ್ ಅಷ್ಟೇ ಇದೆ. ಮುಂದೆ ನಿಮ್ಗೆ ಸೀಟ್ ಮ್ಯಾಟ್ರಿಕ್ಸ್ ಬಂದ್ರೆ ಕಟ್ ಆಫ್ ಅಂದ್ರೆ ಎಲ್ಲಾನು ಕೂಡ ಇದರಲ್ಲೇ ಆಡ್ ಮಾಡ್ತಾರೆ ಅನ್ಸುತ್ತೆ. ಬಟ್ ಇದು ಸ್ವಲ್ಪ ಕನ್ಫ್ಯೂಸ್ ಕ್ರಿಯೇಟ್ ಮಾಡುತ್ತೆ. ಆದಷ್ಟು ಮೊದಲಿನ ತರನೇ ಮಾಡಿದ್ರೆ ಬೆಟರ್ ಕೇದವರು. ಯಾಕಂದ್ರೆ ನೋಡಿ, ನಾವು ಒಂದು ಹಿಡಿದಂದ್ರೆ ಈಗ ಡೈಲಿ ಅಪ್ಡೇಟ್ಸ್ ಗಳಿದ್ದಿದ್ದು ಏನಂತಂದ್ರೆ ಮೇಲೆ 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 ಹೋಗ್ತಿದ್ದಂಗೆ ಡೈಲಿ ಅಪ್ಡೇಟ್ಸ್ ಗಳು ಬರ್ತಾ ಇರ್ತದ್ದು, ನಮ್ಗೆ ಕ್ಲಿಯರ್ ಆಗ್ತಿತ್ತು. ಈಗ ಸಡನ್ ಒಂದು ಯಾವ್ದೋ ಸೀಟ್ ಮೆಟ್ರಿಕ್ಸ್ ಬಿಟ್ರಪ್ಪ ಅಂತಂದ್ರೆ ಇದರಲ್ಲಿ ಬಂದೈತಾ ಇಲ್ಲ ಅಂತ ಮತ್ತೆ ಹುಡುಕಾಡ್ಬೇಕು. ಅಂದ್ರೆ ಈಗ ವೇಳಾಪಟ್ಟಿಗಳಿದ್ದಾವೆ. ಈ ವೇಳಾಪಟ್ಟಿಗಳು ನೋಡಿ, ಈ ಸದ್ಯಕ್ಕೆ ಏನಾದ್ರು ಅಪ್ಡೇಟ್ ಬಂದಿತ್ತು ಅಂದ್ರೆ ಇವತ್ತು ಮೇಲೇನೆ ಇರ್ತಿತ್ತು. ಬಟ್ ಈ ಹಿಂದೆ ನೋಡಿ, ನೀವು KE ಪರೀಕ್ಷೆಗಳ ವೇಳಾಪಟ್ಟಿ ಅಂದ್ರೆ ನೀವು ಎಕ್ಸಾಮ್ ಟೈಮ್ ಟೇಬಲ್ ಮತ್ತೆ ನೀವು ಎಕ್ಸಾಮ್ ಬೆಲ್ಲಿಂಗ್ ಟೈಮ್ ಅದನ್ನ ಮತ್ತೆ ವಿಶೇಷ ವರ್ಗದ ದಾಖಲಾತಿ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದ್ರದ್ದು ಏನಪ್ಪಾ ಅಂದ್ರೆ ಟೈಮ್ ಟೇಬಲ್ಸ್ ಗಳನ್ನ ಏನ್ ಮಾಡಿದಾರೆ ಅಂತಂದ್ರೆ ಎಲ್ಲಾನು ಕೂಡ ಒಂದ್ ಸೈಡ್ ಇಟ್ಟಿದ್ದಾರೆ. ಬಟ್ ಇದನ್ನ ನಮ್ಗೆ ನೋಡ್ಲಿಕ್ಕೆ ಈಸಿನೇ, ಬಟ್ ಅಪ್ಡೇಟ್ ಬಂದಿದೆ ಇಲ್ಲ ಅಂತ ತಿಳ್ಕೊಳಕ್ಕೆ ಬಹಳ ಕಷ್ಟ. ಸಡನ್ ಒನ್ ಟೈಮ್ ಏನ್ ಮಾಡ್ತೀವಿ ನಾವು ಮಿಸ್ ಕೂಡ ಮಾಡ್ಕೋಬಹುದು ಅಪ್ಡೇಟ್ಸ್ ಗಳನ್ನ. ಏನೇ ಆಗ್ಲಿ ಅಪ್ಡೇಟ್ಸ್ ಗಳು ಮಿಸ್ ಆಗ್ಬಾರ್ದು ಅನ್ನೋಕ್ಕೋಸ್ಕರ ನಾನು ಹೇಳೋದಷ್ಟೇ. ಅಪ್ಡೇಟ್ಸ್ ಗಳು ಬಂದಂಗೆ ಒಂದೊಂದೇ ಮೇಲೆ ಯಾವ ರೀತಿ ಬರ್ತಾ ಇತ್ತು ಅದೇ ರೀತಿ ಬಂದ್ರೆ ಬೆಟರ್. ನೋಡಿ, ಈಗ ಅಭ್ಯರ್ಥಿಗಳ ಚಟುವಟಿಕೆ ಲಿಂಕ್ ಅಂತ ಕೊಟ್ಟರು, ಇಷ್ಟು ಲಿಂಕ್ ಗಳಿದಾವೆ. ನಮ್ದು ನೋಡ್ಬೋದು ಬಿಡಿ, ಅವ್ರು ಕೊಟ್ಟಿರ್ತಾರೆ. ಹೆಂಗಿದ್ರು ಕೂಡ ನೀವು ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಹಿಡಿದ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಹಿಡಿದ್ಬಿಟ್ಟು ಈಗ ಸದ್ಯಕ್ಕೆ ಏನಂತಂದ್ರೆ ನಾಟ ಮಾರ್ಕ್ಸ್ ಎಂಟ್ರಿ ಮಾಡೋವರೆಗೂ ಕೂಡ. ಓಕೆ, ಅಂಡ್ ಸ್ಲಾಟ್ ಬುಕಿಂಗ್, ಮಂತನ ಸ್ಲಾಟ್ ಬುಕಿಂಗ್ ಎಲ್ಲಾನು ಕೂಡ ಅಂದ್ರೆ ವಿದ್ಯಾರ್ಥಿಗಳ ಚಟುವಟಿಕೆ, ನೀವು ಸ್ಟೂಡೆಂಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಎಲ್ಲಾನು ಕೂಡ ಒಂದ್ ಸೈಡ್ ಇಡೋದು, ಟೈಮ್ ಟೇಬಲ್ ಎಲ್ಲಾನು ಕೂಡ ಒಂದ್ ಸೈಡ್ ಇಡೋದು, ಅಂಡ್ ಸೀಟ್ ಮ್ಯಾಟ್ರಿಕ್ಸ್ ಕಡಪ್ ಅಂತಂದ್ರೆ ಅದನ್ನ ಒಂದ್ ಕಡೆ ಹಾಕೋದು. ಓಕೆ, ಈ ತರ ಅಧಿಸೂಚನೆ ಏನಾದ್ರು ಅಧಿಸೂಚನೆಗಳು ಬಂತಪ್ಪ ಸಡನ್ KE ಕಡೆಯಿಂದ, ಓಕೆ ಹಂಗೆ ಹಿಂಗೆ ಅದು ಇದು ಅಂತಂದು ಆ ತರ ಮಾಡ್ಬೇಕು ಈ ತರ ಮಾಡ್ಬೇಕು ಅಂತ ಏನಾದ್ರು ಅಧಿಸೂಚನೆಗಳು ಬಂದ್ರೆ ಟೋಟಲ್ ಆಗಿ ನಿಮ್ಗೆ ಮಾಹಿತಿಗಳು ಎಲ್ಲೇನೆಲ್ಲ ಸಿಗ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಗೆ ಎಲ್ಲಾನು ಕೂಡ ಮಾಹಿತಿ ಇನ್ಫಾರ್ಮೇಶನ್ ಹೇಗಿರುತ್ತೆ ಅದನ್ನೆಲ್ಲಾನು ಕೂಡ ಒಂದ್ ಕಡೆ ಸೇರಿಸೋದು. ಇದು ಮಾಡ್ತಿರೋದು ಒಳ್ಳೇದೇ, ಬಟ್ ಒಂದೊಂದು ಟೈಮ್ ಏನೋ ಮಿಸ್ ಆಗಿಬಿಡ್ತದೆ, ನಮ್ಗೆ ಗೊತ್ತೇ ಇರಲ್ಲ. ಏನೋ ಒಂದು ಅಧಿಸೂಚನೆ ಹೊರಡಿಸ್ಬಿಟ್ಟವ್ರೆ, ನಾನು ನೋಡಕ್ ಹೋಗಿರಲ್ಲ. ಯಾಕಂದ್ರೆ ವರ್ಷನೂ ಕೂಡ ಯಾವ ರೀತಿ ಇರ್ತಂದ್ರೆ ಈಗ ಇಲ್ಲಿ ಒಂದು ಅಪ್ಡೇಟ್ ಇದೆ, ಇದ್ರ ಮೇಲ್ಗಡೆ ಒಂದು ಅಪ್ಡೇಟ್ ಬಂದಿರ್ತದೆ, ಇದ್ರ ಮೇಲ್ಗಡೆ ಒಂದು ಅಪ್ಡೇಟ್, ಅದ್ರ ಮೇಲ್ಗಡೆ ಒಂದು ಅಪ್ಡೇಟ್. ಅಂದ್ರೆ ಒಂದ್ ಅಪ್ಡೇಟ್ಸ್ ಗಳು ಬಂದ ತಕ್ಷಣ ಇಮಿಡಿಯೇಟ್ ನಮ್ಗೆ ಗೊತ್ತಾಗ್ತಿತ್ತು. ಇವಾಗ ಸ್ವಲ್ಪ ಈ ತರ ಆದ್ರೆ ಬಹಳ ಕಷ್ಟ ಆಗುತ್ತೆ. ಕೇಂದ್ರ ಆದಷ್ಟು ವರ್ಷದ ಯಾವ ರೀತಿ ಮಾಡ್ತಿದ್ದು ಅದೇ ರೀತಿ ಮಾಡಿದ್ರೆ ಬೆಟರ್. ಸರಿ, ಈಗ KCET ರಿಸಲ್ಟ್ ಬಗ್ಗೆ ಮಾತಾಡೋದಂತಂದ್ರೆ ಈಗಾಗಲೇ ಗೊತ್ತಿರುವ ಇವತ್ತು ಹಳೆ ಡೇಟ್ ನೋಡಿ ಅನ್ಕೊಂಡಂಗೆ ಡಿಲೇ ಮತ್ತೆ ಮಾಡ್ತಾರ ಕೇದವರು ಏನಂತಂದ್ರೆ. ಡಿಲೇ ಮಾಡಿದಂಗಲ್ಲ ಅವ್ರಿಗೆ ಕೇದವ್ರಿಗೆ ಸೆಕೆಂಡ್ ರೌಂಡ್ ಅನ್ನೋಷ್ಟಿಗೆ ನೀಟ್ ಸ್ಟೂಡೆಂಟ್ ಬರ್ತಾರೆ. KCET ನೀಟ್ ಎರಡು ಕೂಡ ಕಂಬೈಂಡ್ ಆಗಿ ಮಾಡಬಹುದು ಅಂತ ಉದ್ದೇಶ ಇಟ್ಟು ಮಾಡ್ತಾ ಇದಾರೆ. ಏನು ಇವತ್ತು ಬರದೇ ಹೋದ್ರೆ ಅಥವಾ ಏನು ಕೂಡ ಅಧಿಸೂಚನೆ ಅಂತ ಹೊರಡಿಸೋದೆಲ್ಲ ಸಡನ್ ರಿಸಲ್ಟ್ ಬರ್ತದೆ. ಅಂದ್ರೆ 4th ಏನಾದ್ರು ನಿಮ್ಗೆ ರಿಸಲ್ಟ್ ಬರೋ ಚಾನ್ಸಸ್ ಇದೆ. ಅಂದ್ರೆ ಇವತ್ತು ಸಾಯಂಕಾಲ 3rd ಅಂದ್ರೆ ಇವತ್ತು ಈಗಾಗಲೇ ಗೊತ್ತಿರೋ June 3rd, ಇವತ್ತು ಏನಾದ್ರು ಬರದೇ ಹೋದ್ರೆ 4th ಮಾತ್ರ ನಿಮ್ದು ರಿಸಲ್ಟ್ ಬರಲೇಬೇಕು. ಯಾಕೆ ಇಷ್ಟು ಡಿಲೇ ಮಾಡ್ತಾರೆ? ಯಾಕಂದ್ರೆ ಈಗಾಗಲೇ ಅಗ್ರಿಕಲ್ಚರ್ದು ಬಗ್ಗೆನೂ ಕೂಡ ಹುಡುಗರು ಸ್ವಲ್ಪ ಅಂದ್ರೆ ಯಾಕೆ ಡಿಲೇ ಆಗ್ಲಿಕ್ಕೆ ಕಾರಣ ಇದನ್ನು ಕೂಡ ಆಗಿರ್ಬೋದು ನಿಮ್ದು. ಯಾಕಂದ್ರೆ ಅಗ್ರಿಕಲ್ಚರ್ ಸ್ಟೂಡೆಂಟ್, ಅದರಲ್ಲೂ ಕೂಡ ಎಸ್ಪೆಷಲಿ ಹಿರಿಯೂರು ಸೆಂಟರ್ ಸ್ಟೂಡೆಂಟ್ ಏನ್ ಮಾಡಿದಾರೆ ಅಂತಂದ್ರೆ ಇವತ್ತು ಹೋರಾಟ ಇಟ್ಕೊಂಡಿದ್ದಾರೆ. ಗೊತ್ತಿರಬೇಕು, ಹೋದ್ ಸರ್ತಿದೆ ಎಕ್ಸಾಮ್ ನ ಕನ್ಸಿಡರ್ ಮಾಡ್ಕೊಂಡು ಏನ್ ಮಾಡ್ರಿ ನಮಗೆ ಮಾರ್ಕ್ಸ್ ಕೊಡ್ರಿ, ಇದು ಸ್ವಲ್ಪ ಟಫ್ ಇತ್ತು. ನೋಡಿ, ಎಂತದೇ ನೀವೇನಾದ್ರೂ ಓದಿದ್ರೆ ನೋಡಿ, ನೀವು ಓದು ಅಂತ ಏನ್ ಕರಿತೀವಿ, ನೀವು ಎಂತ ಚೆನ್ನಾಗಿ ಓದಿತ್ತು ಅಂತಂದ್ರೆ ಎಷ್ಟು ಸರ್ತಿ ಎಕ್ಸಾಮ್ ಕೊಟ್ಟರು ಕೂಡ ನೀವು ಚೆನ್ನಾಗಿ ಮಾರ್ಕ್ಸ್ ತೆಗಿತಾರ. ನೋಡಿ, ಹೋದ್ ಸರ್ತಿ ನಿಮ್ಗೆ ಏನೇನ್ ನಡೆದಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ, ಯಾಕಂದ್ರೆ ಅಷ್ಟೊಂದು ಔಟ್ ಆಫ್ ಬೋರ್ಡ್ ಬಂದಿದ್ರ. ಬಟ್ ಇವಾಗ ಏನಾದ್ರು ಎಕ್ಸಾಮ್ ಆಫೀಸ್ ನಡೆಸಿದಕ್ಕೆ ಟಫ್ ಬಂದಿದೆ, ಹಂಗ್ ಬಂದಿದೆ ಅಂತ ಮಾತಾಡ್ತಿದಾರ. ಅಂದ್ರೆ ಸುಮ್ಗೆ ಅನ್ವಾಂಟೆಡ್ ಏನಾದ್ರು ಕ್ರಿಯೇಟ್ ಮಾಡ್ಲಿಕ್ಕೆ ನೋಡ್ತಾ ಇದಾರ ಅಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ ಮತ್ತೆ ಪೇರೆಂಟ್ಸ್ ಅಂತ.
ಯಾಕಂದ್ರೆ ನೀವೇನಾದ್ರೂ ಕಂಪ್ಲೀಟ್ ಆಗಿ ಓದಿತ್ತಂದ್ರೆ ಒಂದ್ ಸರ್ತಿ ಅಲ್ಲ ಎಷ್ಟು ಸರ್ತಿ ಆದ್ರೂ ನೀವು ರೀ ಎಕ್ಸಾಮ್ ನಡೆಸಿದ್ರೆ ಬರದೇ ಬರೀತಾರ. ಸೊ ಇವು ಟಫ್ನೆಸ್ ಇತ್ತು ಅದನ್ನೇ ಕನ್ಸಿಡರ್ ಮಾಡ್ಕೊಳ್ಳಿ ಅನ್ನೋ ಬದಲು ಇದು ತಪ್ಪು. ಓಕೆ, ಅದ್ರ ಸಲುವಾಗಿ ಮತ್ತೆ ಹೋರಾಟ ಬೇರೆ, ಇದು ನಮ್ಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ನಿನ್ನೆ ಏನೋ ಅದಕ್ಕೆ ಮೇ ಬಿ ಅದನ್ನು ಕೂಡ ಹೇಳಕ್ಕಾಗಲ್ಲ. ಯಾಕಂದ್ರೆ ಇದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದಾರೆ ರೈತರ ಮಕ್ಕಳು ಅಂತ ಒಂದು ಎಲ್ಲಾನು ಕೂಡ ನ್ಯೂಸ್ ಕೇಳಿದ್ವಿ. ಮತ್ತೆ ಅದು ಏನಾದ್ರು ಕಿರಿಕಿರಿ ಆದ್ರೆ ಮತ್ತೆ ನೀವು ಏನಾಗ್ತದ KCET ರಿಸಲ್ಟ್ ಏನಾಗ್ತದ ಮತ್ತೆ ತಡೆ ಹಿಡ್ಕೊಂತಾರೆ, ರಿಸಲ್ಟ್ ಬರೋದು ಡಿಲೇ ಆಗ್ಬೋದು. ಓಕೆ ಸರ್, ಏನೇ ಆಗ್ಲಿ ಈಗ ಎಲ್ಲಾನು ಕೂಡ ಕರೆಕ್ಟ್ ಆಗಿದೆ, ಏನು ಕೂಡ ಸಮಸ್ಯೆ ಇಲ್ಲಪ್ಪ ಅಂತ ಅಂದ್ರೆ ಇವತ್ತು ಇಲ್ಲ ನಾಳೆ ಇಲ್ಲ ಇಷ್ಟೇ 2 ದಿನದಲ್ಲೇ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತದ. ಲಿಂಕ್ ಅಲ್ಲಿ ಸಿಗ್ತದಂತಂದ್ರೆ ನಮ್ಮ ಒಂದು ವಾಟ್ಸಪ್ ಲಿಂಕ್ ಅಥವಾ ವಾಟ್ಸಪ್ ಚಾನಲ್ ಅಥವಾ ಗ್ರೂಪ್ ಇದೆ, ಅಲ್ಲಿ ಶೇರ್ ಮಾಡಿದ್ದೀನಿ. ಓಕೆ ಸರಿ, ಏನೇ ಅಪ್ಡೇಟ್ ಬಂದ್ರೆ ತಿಳಿಸೋಣ ಅಂತ ವರಿ ಮಾಡ್ಕೋಬೇಡಿ. ಇಲ್ಲಿ ನಿಮ್ಗೆ ಅಪ್ಡೇಟ್ಸ್ಗಳು ಬಂದಿಲ್ಲ ಗೊತ್ತಾಗಲ್ಲ ಅಂತ ವರಿ ಮಾಡ್ಕೋಬೇಡಿ. ಅಂಡ್ ನಿಮ್ಗೆ ಇತ್ತೀಚಿನ ಏನು ಕಾಣಿಸಿದೆ ಪ್ರಕಟಣೆಗಳಂತ ಮುಖಪುಟ ಅಂತ ಏನು ಕಾಣಿಸಿದೆ ಅದ್ರಲ್ಲಿ ಬಂದ್ರೆ ಕೂಡ ನಿಮ್ಗೆ ಸಿಕ್ಬಿಡ್ತದೆ. ಓಕೆ ಎಲ್ಲಾನು ಕೂಡ ಓಕೆ, ಇನ್ನು ಡೀಟೇಲ್ಸ್ ಆಗಿ ಎಲ್ಲಾನು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಎಲ್ಲ ಅಪ್ಡೇಟ್ಸ್ ಗಳನ್ನು ಕೂಡ ಕೊಟ್ಬಿಡ್ತಾರೆ. ಅಂಡ್ ಇನ್ನೊಂದು ಅಪ್ಡೇಟ್ಸ್ ಕೂಡ ಬಂದಿದೆ ಗೊತ್ತಿರ ಬಗ್ಗೆ. ನಿಮ್ಗೆ ಏನಾದ್ರು ಹೆಚ್ಚಿನ ಫೀಸ್ ಏನಾದ್ರು ತಗೊಳ್ತಾ ಇತ್ತಂತಂದ್ರೆ ಅಂದ್ರೆ ಶುಲ್ಕ ನಿಯಂತ್ರಣ ಸಮಿತಿ ಓನ್ಲಿ ಇಂಜಿನಿಯರ್ ಸ್ಟೂಡೆಂಟ್ಗೆ ಅಷ್ಟೇ ಅಲ್ಲ, KCET ಬರ್ತಕ್ಕಂಥ ಸ್ಟೂಡೆಂಟು ಅಂಡ್ ಅದೇ ರೀತಿ ನೀಟಕ್ಕೆ ಬರ್ತಕ್ಕಂಥ ಎಲ್ಲಾ ಕೋರ್ಸಸ್ ಕೂಡ ಮೆನ್ಷನ್ ಮಾಡೋರು ನೋಡಿ. ಎಲ್ಲಾ ಕೋರ್ಸಸ್ಗಳಿಗೂ ಮೆನ್ಷನ್ ಮಾಡವ್ರೆ, ಎಲ್ಲಾ ಕೋರ್ಸಸ್ ಮೆನ್ಷನ್ ಮಾಡವ್ರೆ. ನಿಮ್ಗೆ ಏನಾದ್ರು ಫೀಸ್ ಏನಾದ್ರು ಜಾಸ್ತಿ ತಗೋತಂದ್ರೆ ನೀವು ಶುಲ್ಕ ನಿಯಂತ್ರಣ ಸಮಿತಿ ಅಂತ ಏನ್ ಕಾಣಿಸಿದೆ ಅದಕ್ಕೆ ನೀವೇನ್ ಮಾಡ್ಬೋದು ಅಂತಂದ್ರೆ ಕಂಪ್ಲೇಂಟ್ ನ ಕೊಡಬಹುದು. ಅಂದ್ರೆ ಕಾಲೇಜ್ ಒಳಗೆ ಸಿಕ್ಕಾಪಟ್ಟೆ ದುಡ್ಡು ತಗೊಳ್ಳೋದು ನೋಡಿ, ಹೇಳೋದು ಸಿಕ್ಕಾಪಟ್ಟೆ ದುಡ್ಡು ತಗೊಳ್ತಾ ಇತ್ತಂತಂದ್ರೆ ನೀವು ಕಂಪ್ಲೇಂಟ್ ಮಾಡಿದ್ರೆ ಆ ಕಾಲೇಜ್ಗೆ ಏನೇನ್ ಮಾಡ್ಬೇಕು ಅವ್ರು ಮಾಡೇ ಮಾಡ್ತಾರೆ. ಓಕೆ, ಸೊ ನೋಡಿ ಇದು ಒಂದು ಒಳ್ಳೆ ಈ ವರ್ಷದ ಒಂದು ಗುಡ್ ನ್ಯೂಸ್. ಅಂಡ್ ಅದ್ರ ತಕ್ಕನಾಗಿ ಕಾಲೇಜ್ ಪೋರ್ಟಲ್ ಕೂಡ ಮಾಡಿದ್ರೆ ಈ ಸರ್ತೆ ಆ ಕಾಲೇಜ್ ಏನಿದೆ ಸ್ಥಿತಿ ಗತಿ ಎಲ್ಲಾನು ಕೂಡ ತಿಳ್ಕೊಬಹುದು. ಇದಿಷ್ಟು ಸದ್ಯಕ್ಕೆ ಇರ್ತಕ್ಕಂಥ ಅಪ್ಡೇಟ್ಸ್. ರಿಸಲ್ಟ್ ಅಪ್ಡೇಟ್ ಬಂದ ತಕ್ಷಣ ಅಲ್ಲಿ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.